ಇವತ್ತು ನಾನು ಬಿಡಲ್ಲ. ಜೂಲಿ, ಐ ಲವ್ ಯು ಜೂಲಿ. ಜೂಲಿ, ಐ ಲವ್ ಯು. ಕೊಟ್ಟಿಯಾ ಜೂಲಿ? ಜೂಲಿ, ನೋಡಿದ್ರೊಳ್ಳೆ ಹುಚ್ಚುಚ್ಚಾಗಾಡ್ತಿದ್ಯಾ? ನಿನಗೆ ಹುಚ್ಚ ಹಿಡಿಯುತ್ತೆ. ನಾನ್ ಹೇಳೋ ವಿಷಯ ಕೇಳಿದ್ರೆ ಅದು ಹುಚ್ಚ ಹಿಡಿಯುವಂತ ವಿಷಯ. ಸಿಟಿಯಲ್ಲಿ ನನಗೆ ಮಾಡ್ಲಿಂಗ್ ಕೆಲಸ ಸಿಕ್ಬಿಟ್ಟು. ಕೆಲಸನಾ? ಓ ಮೈ ಗಾಡ್. ಡ್ಯಾಡಿ, ಡ್ಯಾಡಿ, ಡ್ಯಾಡಿ. ಜೂಲಿ, ಯಾಕಮ್ಮ ಹಾಕು? ಡ್ಯಾಡಿ ಒಂದು ನಿಮಿಷ ಬನ್ನಿ ಇಲ್ಲಿ. ಬಂದೆ. ಡ್ಯಾಡಿ, ಇವಳಿಗೆ ಸಿಟಿಯಲ್ಲಿ ಮಾಡ್ಲಿಂಗ್ ಕೆಲಸ ಸಿಕ್ಕಿದೆಯಂತೆ. ಹೌದಾ? You got a job. Congrats. Thank you, uncle. ಅಲ್ಲಮ್ಮ, ನಿನ್ನ ಫ್ರೆಂಡಿಗೆ ಕೆಲಸ ಸಿಕ್ಕಿರೋದಕ್ಕೆ ನಿನಗೆ ಸಿಕ್ಕ ಸಂತೋಷ ಪಡ್ತಾ ಇದೀಯಾ? ಇಲ್ಲ ಡ್ಯಾಡಿ, ಇವಳಿಗೆ ಕೆಲಸ ಸಿಕ್ಕರೆ ನನಗೆ ಸಿಕ್ಕಾಗೇನೆ ಅಲ್ವಾ, ಅದಕ್ಕೆ ಸಂತೋಷ. ಈ ಮೂತಿಗೆ ಮಾಡ್ಲಿಂಗ್ ಕೆಲಸ ಸಿಕ್ತು ಅಂತ ನೀವಿಬ್ರು ಪ್ರಪಂಚನೇ ಗೆದ್ದಷ್ಟು ಸಂತೋಷ ಪಡ್ತಾ ಇದ್ದೀರಾ. ತಮಾಷೆಗಮ್ಮ, ತಮಾಷೆಗೆ. ಓ ಮೈ ಗಾಡ್, ನಂಗೆ ಬಸ್ ಟೈಮ್ ಆಗ್ತಾ ಇದೆ, ನಾನು ಬರ್ತೀನಿ. ನೀನ್ ಬಸ್ ಸ್ಟಾಪ್ ಬರ್ತಿದ್ದಾನೆ? ಶ್ಯೂರ್, ಖಂಡಿತ ಬರ್ತೀನಿ ಕಣೆ. ನೀನ್ ಬಸ್ ಸ್ಟಾಪ್ ಅಲ್ಲಿ 2 minutes ಬರ್ತೀನಿ. ಓಕೆ, ನಂಗೆ ಟೈಮ್ ಆಯ್ತು. ಬಾಯ್ ಅಂಕಲ್. ಬಾಯ್, ಆಲ್ ದ ಬೆಸ್ಟ್. ಡ್ಯಾಡಿ, ನಾನು ಬರ್ತೀನಿ ಡ್ಯಾಡಿ. ಆಯ್ತಮ್ಮ. ಹ್ಯಾಪಿ ಜರ್ನಿ ಸ್ನೇಹ. ಓಕೆ, ಬಾಯ್ ಜುಲಿ, ಬರ್ಲಾ? ಕೇರ್ಫುಲ್ ಕಣೆ, ಸಿಟಿಗೆ ಫಸ್ಟ್ ಟೈಮ್ ಹೋಗ್ತಾ ಇದೀಯಾ. ಅಯ್ಯೋ, ನೀನ್ ಯಾಕೆ ಹೆದರ್ತಿದ್ಯಾ? ಅಂತಲ್ಲ ಕಣೆ, ನಾ ಹೋದ ತಕ್ಷಣ ಫೋನ್ ಮಾಡ್ತೀನಿ. ಓಕೆ, ನೀನ್ ಎಲ್ಲಿ ಉಳ್ಕೊಂಡಿರ್ತೀಯಾ, ಎಲ್ಲಿರ್ತೀಯಾ ಅನ್ನೋದನ್ನೆಲ್ಲ ನಂಗೆ ಡೀಟೇಲ್ ಆಗಿ ಹೇಳ್ಬೇಕು. ಓಕೆ ಬಾಬಾ. ಜೋಕನ ಬಸ್ ಹೊರಡ್ತಾ ಇದೆ, ಹೊರಡು. ಬರ್ಲಾ? ಬಾಯ್ ಸ್ನೇಹ. ಬಾಯ್ ಬಾಯ್. ಯೋಚನೆ ಮಾಡೋದು. ಅವತ್ತು ನೋಡಿದ್ರೆ ಬೀಚ್ ಹತ್ರ ಇದ್ವಿ, ಇವತ್ತು ನೋಡಿದ್ರೆ ರೋಡ್ ಅಲ್ಲಿ ಇದೀವಿ. ಹೀಗೆ ಇದ್ರೆ ನಮಗೆ ಕೆಟ್ಟ ಹೆಸರು ಬರಲ್ವಾ? ಅಯ್ಯೋ ನೋಡು, ಲೈಫ್ ಅಲ್ಲಿ ಹೀಗೆ ತಿರ್ಗಾಡ್ಕೊಂಡಿದ್ರೆ ಆಗಲ್ಲ. ನಾವಿಬ್ರು ಮದ್ವೆ ಆಗ್ಬೇಕು, ತಿಳಿತಾ? ನಾವಿಬ್ರು ಹೀಗೆ ಊರು ಸುತ್ತಾ ಇದ್ರೆ ನೋಡ್ದವ್ರು ಬಾಯ್ ಬಂದಾಗ ಮಾತಾಡ್ತಾರೆ ಕಣೋ. ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ನೀನ್ ಯಾಕೆ ಸುಮ್ಮನೆ ಬೈಕ್ ಓಡಿಸ್ಕೊಂಡು ಹೋಗ್ತಿದ್ಯಾ? ಏನಾದ್ರೂ ಮಾತಾಡು. ನಾನ್ ಒಳ್ಳೆ ಕುಚ್ಚಿ ತರ ವಟಪಟ ವಟಪಟ ಅಂತ ಮಾತಾಡ್ತಾನೆ ಇದೀನಿ. ನೀನ್ ಮದ್ವೆ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಅದನ್ನಾದ್ರೂ ಹೇಳು, ಹೋಗ್ಲಿ. ಏನಾದ್ರೂ ಮಾತಾಡು. ನಿನ್ ಡಿಸಿಷನ್ ಏನು? ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದೆ? ನಾನ್ ಕೇಳಿದ್ದು ಉತ್ತರ ಹೇಳು. ಏನ್ ಹೇಳು? ನಾವ್ ಯಾವಾಗ ಮದ್ವೆ ಆಗೋದು? ಆಗಿಂದ ಮದ್ವೆ ಅಂತ ಬಡ್ಕೋತಾ ಇದೆಯಲ್ಲ. ಮತ್ ಬಡ್ಕೊಳ್ದೆ ಇನ್ನೇನು? ಮದ್ವೆ ಅಂದ್ರೆ ಮಕ್ಕಳಾಟ ಅನ್ಕೊಂಡ್ಯಾ? ನಾನು ಮದ್ವೆ ಆದ್ರೆ ನೀನ್ ನಮ್ಮ ಅಮ್ಮನ ಜೊತೆ ಕಿಚನ್ ಅಲ್ಲಿ ಮಲ್ಕೋಬೇಕಾಗತ್ತೆ, ನಾನು ನಮ್ಮ ಅಪ್ಪನ ಜೊತೆ ಹಾಲಲ್ಲಿ ಮಲ್ಕೋಬೇಕಾಗತ್ತೆ ಅಷ್ಟೇ. ಸಾಕ್, ಸುಮ್ನೆ ಇರೋ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಹೇಳ್ತಾನೆ ಇರ್ತೀಯ. ಯಾಕೆ ಒಂಚೂರು ಅರ್ಥನೇ ಇರಲ್ವಾ? ಏನ್ ಅರ್ಥ ಮಾಡ್ಕೊಳ್ಳೋದು? ದಿನ ಇದೇ ಗೋಳ ಆಯ್ತು ನಿಂದು. ನೋಡ್ ಜುಲಿ, ಪ್ರೀತಿ ಅನ್ನೋದು ಮನ್ಸಿಗೆ ಸಂಬಂಧಪಟ್ಟಿದ್ದು, ದುಡ್ಡು ಅನ್ನೋದು ಜೀವನಕ್ಕೆ ಸಂಬಂಧಪಟ್ಟಿದ್ದು. ದುಡ್ಡಿದ್ರೆ ದುನಿಯಾ, ಇಲ್ಲದಿದ್ರೆ ಪ್ರೀತಿನೂ ಉಳಿಯೋದಿಲ್ಲ, ನಮ್ಮಿಬ್ರಲ್ಲಿ ಯಾವ ಸಂಬಂಧನೂ ಉಳಿಯೋದಿಲ್ಲ. ಅರ್ಥ ಮಾಡ್ಕೊ. ಏನೋ ನೀನು ಮದ್ವೆನೇ ಬೇಡ ಅಂತನಾ? ಹಾಗಾದ್ರೆ ಇಷ್ಟು ವರ್ಷ ಪ್ರೀತಿ ಮಾಡಿದ್ದು? ನೋಡು, ನನ್ಗೆ ಈ ತರ ಬದುಕಕ್ಕೆ ಇಷ್ಟ ಇಲ್ಲ. ಈ ರೀತಿ ಮದುವೆ ಆಗಕ್ಕಂತೂ ಮೊದಲೇ ಇಷ್ಟ ಇಲ್ಲ.
ದುಡಿಬೇಕು, ಕೈ ತುಂಬಾ ದುಡ್ಡಿರ್ಬೇಕು, ಓಡಾಡಕ್ಕೆ ಕಾರ್ ಇರ್ಬೇಕು, ಬಂಗ್ಲೆ ಇರ್ಬೇಕು, ಸೊಸೈಟಿಲಿ ಒಳ್ಳೆ ಸ್ಥಾನಮಾನ ಇರಬೇಕು. ಈ ವಯಸ್ಸಲ್ಲಿ ಪ್ರೀತಿ ಮುಖ್ಯ ಅಲ್ಲ ಕಣೆ, ದುಡ್ಡೇ ಮುಖ್ಯ. ದುಡ್ಡಿದ್ರೆ ಜೀವನ ನಡೆಯೋದು. ಯಾವಾಗ ನೋಡಿದ್ರೆ ಮದುವೆ ಬಗ್ಗೆ ಮಾತಾಡ್ತಿದ್ದಲ್ಲ, ಅದು ಬಿಟ್ಟು ಬೇರೆ ವಿಷಯ ಗೊತ್ತಿಲ್ಲ ನಿನಗೆ. ನಾನು ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ನಾನು ದುಡ್ಡು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಆಮೇಲೆ ಮದುವೆ ಬಗ್ಗೆ ಮಾತಾಡೋ ಅಂತ. ನಿಂಗೆ ಎಷ್ಟು ಸಾರಿ ಹೇಳೋದು? ನೀನೇನ್ ಚಿಕ್ಕ ಹುಡುಗಿನ, ಓದೋಳು, ಬುದ್ಧಿವಂತೆ. ನೋಡು, ಇನ್ನೊಂದ್ ಸಾರಿ ಈ ವಿಷಯದ ಬಗ್ಗೆ ಮಾತಾಡಿದ್ರೆ ನನ್ನ ಮುಖ ನೋಡ್ಬೇಡ. ಇದೆಲ್ಲ ಅವತ್ತೇ ಜ್ಞಾಪಕದಲ್ಲಿರ್ಬೇಕಾಗಿತ್ತು ನಿನ್ಗೆ. ಮೋಸ ಮಾಡ್ತೀಯ ಕಣ ನೀನು. ಗಂಡಸ್ರೆಲ್ಲ ಹೀಗೇನೆ, ಎಲ್ಲ ಮೋಸಗಾರರು. ಪ್ರೀತಿ ಮಾಡೋ ನಾಟಕ ಮಾಡ್ತಾರೆ ಅಷ್ಟೇನೆ. ನೀನೇ ಕಾಪಾಡಬೇಕು. ಪೋಸ್ಟ್ ಸರ್, ಪೋಸ್ಟ್. ಕೊಡಪ್ಪ. ಆಟೋ ವೆಯ್ಟ್ ಮಾಡ್ತಿದೆ ಕಣಮ್ಮ. ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ, ಬಂದೆ. ಬೇಗ ಬಾಮ್ಮ. ಬಂದೆ ಡ್ಯಾಡಿ. ಹುಷಾರಮ್ಮ. ಹೋದ ತಕ್ಷಣ ಕಾಗ್ದ ಬರಿಯಮ್ಮ. ನಿನ್ ಪತ್ರಕ್ಕೋಸ್ಕರ ಕಾಗ್ದ ಇರ್ತೀನಿ ಕಣಮ್ಮ. ಹೋಗಮ್ಮ. ಅಪ್ಪ ಅಮ್ಮ ಎಲ್ಲ ಆಗಿದ್ದೆ, ಈಗ ನೀನು ಒಬ್ಬಂಟಿ ಆಗಿದ್ದೀಯ. ಅದೇ ಆಗಿರ್ತೀವ ಕಣಮ್ಮ, ನನಗೆ ಗೊತ್ತಾಗ್ತಿಲ್ಲ. ಬೆಸ್ಟ್ ಆಫ್ ಲಕ್. ಜೂಲಿ, ಏ ಜೂಲಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ನೋಡು ನೋಡು ಜೂಲಿ, ಇದು ನಮ್ಮೂರಲ್ಲ, ಮ್ಯಾಂಗ್ಳೂರ್. ಹಳೆದನ್ನೆಲ್ಲ ಮರ್ತ್ಬಿಡು. ಹೊಸ ವಾತಾವರಣಕ್ಕೆ ಕಾಲಿಟ್ಟಿದ್ಯಾ, ಹೊಸ ರೀತಿಯಲ್ಲಿ ಬದುಕುದನ್ನ ನೋಡು. ಏನ್ ಹೇಳ್ತೀಯ ನೀನು? ನಾನ್ ಹೇಳಿದ ಅರ್ಥ ಆಗ್ತಾ ಇದೆಯಾ? ರಿಲ್ಯಾಕ್ಸ್ ಜೂಲಿ, ರಿಲ್ಯಾಕ್ಸ್. ಹೌದು ಕಣೆ, ಸ್ನೇಹ ಹೇಳೋದು 100% ಕರೆಕ್ಟ್. ನಾನು ಅಷ್ಟೇ ಮೊದಲು ತುಂಬಾ ಭಯ ಬೀಳ್ತಿದ್ದೆ. ಆದ್ರೆ ಈಗ ನೋಡು, ಎಷ್ಟು ಧೈರ್ಯವಾಗಿ ಒಬ್ಳೆ ಓಡಾಡ್ತಿರ್ತೀನಿ. ಜೂಲಿ, ಒಂದ್ ಮಾತು ಹೇಳ. ಇಲ್ಲೋಡು, ನೀನ್ ಆ ಊರಲ್ಲಿದ್ದಾಗೆ ಇಲ್ಲಿ ಇರೋಕ್ಕಾಗಲ್ಲ. ಯಾಕಂದ್ರೆ ಇದು ಮ್ಯಾಂಗ್ಳೂರ್. ಇಲ್ಲಿರ್ಬೇಕು ಅಂದ್ರೆ ಕೆಲವು ರೂಲ್ಸ್, ಕಂಡೀಷನ್ಸ್ ಇದೆ. ಅದನ್ನ ನೀನ್ ಫಾಲೋ ಮಾಡ್ಬೇಕಾಗುತ್ತೆ. ಕಂಡೀಷನ್ಸ್? ಏನ್ ರೂಲ್ಸು? ರೂಲ್ಸ್ ಅಂದ್ರೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನೋಡು ಜೂಲಿ, ನಿನ್ ಕಣ್ಣಿಗೆ ಯಾವ್ದು ಕೆಟ್ಟದು ಯಾವ್ದು ಒಳ್ಳೇದು ಅನ್ಸುತ್ತೋ ಅದನ್ನೇ ನೀನ್ ಮಾಡು. ಓಕೆ? ನೋಡು, ನಾಳೆ ನಿನ್ಗೊಬ್ರ ಹತ್ರ ಕೆಲ್ಸಕ್ಕೆ ಹೇಳಿದೀನಿ. 10 ಗಂಟೆಗೆ ರೆಡಿ ಆಗ್ಬಿಡ್ಬೇಕು. ಥ್ಯಾಂಕ್ ಯು ಸ್ನೇಹ. ಅದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಕೂಲ್ ಡೌನ್.
ಸ್ನೇಹ, ನಿನ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಕಣೆ. ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ನೀನ್ ತಾನೇ ಕೆಲಸ ಕೊಡಿಸ್ತಿರೋದು. ಅಯ್ಯೋ ದೇವ್ರೆ, ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ ಅಂತ. ಫಾರ್ಮಾಲಿಟೀಸ್ ಎಲ್ಲ ಕಡೆ. ನಾಳೆನೆ ಕೆಲ್ಸಕ್ಕೆ ಹೋಗ್ಬೇಕಾ? ಇನ್ನೇನ್ ಮತ್ತೆ? ನಾಳೆ ಅಲ್ದೆ ಇವತ್ತೇ ಹೋಗ್ತೀಯಾ? ಏಯ್, ಪ್ರೀತಿಗೆ ಹಾಗೆ ಹೇಳ್ದೆ ಅಷ್ಟೇ. ನೋಡು, ನಾನ್ ಹೇಳ್ತಾ ಇದ್ದೀನಿ ಮಾರ್ನಿಂಗ್ 10 o'clock ಶಾರ್ಪ್. ಓಕೆ, ಗುಡ್ ನೈಟ್. ಓಕೆ ಮಾ, ಗುಡ್ ನೈಟ್. ಬಾಯ್. ಗುಡ್ ನೈಟ್. ರೆಡಿ ಆಗ್ತಿದ್ದೀನಿ. ಜೂಲಿ, ರೆಡಿ ಆಗಿದೆ, ಟಿಫನ್ ಮಾಡ್ಕೊಂಡು ಹೋಗು. ನಂಗೆ ಟಿಫನ್ ಬೇಡ ಕಣೆ. ಬೆಳಗ್ಗೆನೆ ಏನು ತಿನ್ನಕ್ ಮೂಡಿಲ್ಲ. ನಾನು ಹೋಟೆಲಲ್ಲೇ ಊಟ ಮಾಡ್ಕೊಳ್ತೀನಿ ಮಧ್ಯಾಹ್ನ. ಓಕೆ 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 ಬಾಬಾ. ಏ ಜೂಲಿ, ಅಲ್ಲಿ ಟೇಬಲ್ ಮೇಲೆ ವಿಸಿಟಿಂಗ್ ಕಾರ್ಡ್ ಇಟ್ಟಿದ್ದೀನಿ, ತಗೊಂಡ್ ಹೋಗು, ಮರಿಬೇಡ. ಓಕೆ ಓಕೆ ಸ್ನೇಹ, ಬರ್ತೀನಿ. ಬಾಯ್ ಬಾಯ್. ಎಕ್ಸ್ಕ್ಯೂಸ್ ಮೀ. ಎಸ್ ಮಿಸ್ಟರ್ ಶಾ ಇಂಟರ್ವ್ಯೂ ಬರಕ್ ಹೇಳಿದ್ರು. ಎಲ್ಲಿದ್ದಾರೆ? ಸೆಕೆಂಡ್ ಫ್ಲೋರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹಲೋ, ನಮಸ್ಕಾರ. ನಮಸ್ತೆ, ಹೇಳ್ರಿ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೇನ್ರಿ. ಮತ್ತೆ ನಮ್ಮ ಮಟೀರಿಯಲ್ ಯಾವಾಗ ಕಳಿಸ್ತೀರಿ ಸರ್? ನೀವು ಲಗುನ್ ಪೇಮೆಂಟ್ ಕಳ್ಸ್ರಿ, ನಾನು ಮೆಟೀರಿಯಲ್ ಲಗುನ್ ಕಳಿಸ್ತೀನಿ. ಹ್ಞೂ ಸರ್. ಆಯ್ತು. ಮೇ ಕಮ್ ಇನ್ ಸರ್? ಎಸ್, ಕಮ್ ಇನ್. ಸರ್, ನನ್ನ ಹೆಸರು ಜೂಲಿ ಅಂತ. ಸ್ನೇಹ ಕಳ್ಸಿದ್ದು. ಸ್ನೇಹ ಕಳ್ಸಿದ್ರಾ? ಬನ್ನಿ ಕೂತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ಸರ್, ನನ್ನ ಬಯೋಡೇಟಾ. ಜೂಲಿ, ಎಸ್ ಸರ್. ನಿಮ್ ಹೆಸರು ಸುಂದರವಾಗಿದೆ, ನೀವು ಸುಂದರವಾಗಿದ್ದೀರಾ. ಥ್ಯಾಂಕ್ ಯು ಸರ್. ಸ್ನೇಹ ಒಬ್ಳು ಹುಡುಗಿನ ಕೆಲಸ ಕಳಿಸ್ತೀನಿ ಅಂತ ಹೇಳಿದ್ಲು, ಆದ್ರೆ ನನಗೆ ಗೊತ್ತಿರ್ಲಿಲ್ಲ ನೀವು ಇಷ್ಟೊಂದು ಸುಂದರವಾಗಿದ್ದೀರಾ ಅಂತ. ಜೂಲಿ, ನಿನ್ನ ಆಸೆ ಪೂರೈಸೋದಾದ್ರೆ ನಿನಗೆ ನಾನು ಬಂಗ್ಲೆನೇ ಬರ್ತು ಕೊಡ್ತೀನಿ. ಯು ಇಡಿಯಟ್! ಏನ್ ಮಾತಾಡ್ತಾ ಇದೀಯ ನೀನು? ನಮ್ಮಪ್ಪನ ವಯಸ್ಸಾಗಿದೆ. ಈ ಮಾತು ಹೇಳಕ್ ನಾಚಿಕೆ ಆಗಲ್ಲ ನಿನ್ಗೆ? ನನ್ನ ಆಫೀಸಿಗೆ ಬಂದು ನನಗೆ ಜೋರ್ ಮಾಡ್ತಾ ಇದೀಯಾ? ಏನೋ, ನಿನ್ನ ಆಫೀಸಿಗೆ ಬಂದಿದೀವಿ ಅಂತ ನೀನ್ ಹೇಳ್ದಾಗೆಲ್ಲ ಕುಡಿಬೇಕಾ? ಸ್ಕೌಂಡ್ರಲ್. ಹಲೋ, ಜೂಲಿ, ಇಂಟರ್ವ್ಯೂ ಏನಾಯ್ತು? ಪ್ರಪಂಚನೇ ಕಳ್ಸಿ ತಲೆ ಮೇಲೆ ಬಿದ್ದಾಗ ಆಡ್ತಿದ್ಯಾ? ಓಹೋ, ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಟೆನ್ಷನ್ ಮಾಡ್ಕೊಳ್ಳೋದಾ? ಜೂಲಿ, ಅಲ್ಲಿ ನೀನು ಕೆಲಸ ಮಾಡೋಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು, ಬೇರೆ ಕಡೆ ಕೆಲ್ಸಕ್ಕೆ ಟ್ರೈ ಮಾಡಿದ್ರೆ ಆಯ್ತು.
ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀನ್ ಈ ತರ ಟೆನ್ಷನ್ ಮಾಡ್ಕೊಳ್ಳೋದು ನನ್ ಕೈಲಿ ನೋಡಕ್ಕಾಗಲ್ಲ. ಪ್ಲೀಸ್ ದಮ್ಮಯ್ಯ. ನಾವು ಸ್ಮೈಲ್ ಸ್ಮೈಲ್ ಪ್ಲೀಸ್. ಹೋಗೋಣ ಹೋಗೋಣ. ನಡಿ 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 ಹೋಗೋಣ, ಲೇಟ್ ಆಯ್ತು. ಬೇಗ ಬಾ. ಬಾ ನಡಿ. ಅಲ್ಲ ಹೇಳಿ. ಓಕೆ ಓಕೆ, ನೀವು ಹೇಳೋದು ಮಾಡ್ತೀನಿ ಬಿಡಿ ಸರ್. ಬಾಯ್. ಓಕೆ ಸರ್. ರೀಟಾ, ಸ್ವಲ್ಪ ಒಳಗೆ ಬಮ್ಮ. ಎಸ್ ಸರ್. ರೀಟಾ, ಜೂಲಿನ ಹುಡುಗಿ ಕಳಿಸಿ. ಓಕೆ ಸರ್. ನೀವಿನ ಜೂಲಿ ಅಂದ್ರೆ? ಎಸ್, ಬಾಸ್ ಕರೀತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್ ಸರ್, ನಾನು ಜೂಲಿ ಇಂದ. ಸರ್, ನನ್ನ ಬಯೋಡೇಟಾ. ನೋಡಿ ಮೇಡಮ್, ಈ ಫೈಲ್ ನೋಡೋದು, ನೀವು ಏನು ಓದಿದ್ದೀರ ಅಂತ ಕೇಳೋದು, ನಿಮ್ಗೆ ಅವ್ರಿಗೆ ಗೊತ್ತಾ ಇವ್ರಿಗೆ ಗೊತ್ತಾ ಅಂತ ಕೇಳೋದು ನನಗೆ ಇಷ್ಟ ಇಲ್ಲ. ನಾನೇನಿದ್ರು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೋಡಿ, ನೀವು ನನಗೆ ಕಂಪ್ನಿ ಕೊಡೋದಾದ್ರೆ ನಿಮ್ಗೆ ಇಲ್ಲಿ ಕೆಲಸ ಗ್ಯಾರಂಟಿ. ಏನಂತೀರಾ? ಯಾರ ಇವರು? ಸ್ನೇಹ, ಏನೇ ಇದು? ರೂಮ್ ಬಾಗಿಲು ತೆಗೆದಿದೆ, ಲೈಟ್ನು ಹಾಕಿಲ್ಲ. ಹೋದ್ಲು ಜೂಲಿ. ಜೂಲಿ, ಏ ಜೂಲಿ, ಹೇಳೆ. ಯಾಕೆ? ಏನಾಯ್ತು ಜೂಲಿ? ಮೈ ಹುಷಾರಿಲ್ವಾ? ಲೈಟ್ನು ಹಾಕೊಳ್ದೆ ಯಾಕೆ ಹೀಗೆ ಮಲಗಿದೆ? ಏನಿಲ್ಲ ಕಣ್ರೆ, ನನ್ ಬಾಳೆ ಕತ್ಲಾಗೋಯ್ತೇನೋ ಅನಿಸ್ತಿದೆ ಕಣೆ. ಹೆಣ್ಣನ್ ಕಂಡ್ರೆ ಯಾಕೆ ಈ ಪ್ರಪಂಚ ಕೀಳಾಗಿ ನೋಡುತ್ತೆ? ನಾವು ಹೆಣ್ಣಾಗಿ ಹುಟ್ಟೋದೇ ತಪ್ಪ? ಯಾರನ್ನ ನೋಡಿದ್ರು ಅವಳ ದೇಹದ ಮೇಲೆನೆ ಕಣ್ಣು ಹಾಕ್ತಾರೆ. ಅವಳ ಮನಸ್ಸಲ್ಲಿ ಏನಿದೆ ಅಂತ ಯಾಕ್ರೆ ಕೇಳಲ್ಲ? ಯಾಕೆ? ಅಂಥದ್ದೇನಾಯ್ತು? ಜೂಲಿ, ನೀನ್ ಏನ್ ಹೇಳ್ತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ. ಹೇಳೆ ಪ್ಲೀಸ್, ಏನಾಯ್ತು? ಪ್ಲೀಸ್ ಏನಾಯ್ತು ಅಂತ ಹೇಳು ಜೂಲಿ. ನೋಡಿ, ನೀನ್ ಈ ತರ ಮಾತ್ರ ಕುತ್ಕೋಬೇಡ. ಏನಾಯ್ತು ಅಂತ ಹೇಳು. ಜೂಲಿ, ನೀನ್ ಏನು ಹೇಳ್ದೆ ಹೋದ್ರೆ ನಮಗ್ ತಾನೇ ಏನ್ ಗೊತ್ತಾಗುತ್ತೆ? ಇನ್ನೇನೇ ಆಗುತ್ತೆ? ಅವನಿಗೂ ನನ್ ದೇಹ ಬೇಕು, ನನ್ ಕೆಲ್ಸ ಮಾತ್ರ ಯಾರಿಗೂ ಬೇಕಾಗಿಲ್ಲ. ಡ್ಯೂಟಿನ ಆಫೀಸಲ್ಲಿ ಮಾಡು, ಓಟಿನ ನನ್ ಗೆಸ್ಟ್ ಹೌಸ್ ಅಲ್ಲಿ ಮಾಡು ಅಂತಾರೆ ಕಣೆ. ನೋಡು ಜೂಲಿ, ನಾನು ನೀನು ಇಬ್ರೇ ಈ ಪ್ರಪಂಚನ ತಿದ್ದೋಕ್ಕಾಗಲ್ಲ. ನೀನ್ ಇಲ್ಲೇ ಮಾತ್ರ ಅಲ್ಲ, ಇನ್ನೆಲ್ಲ ಹೋದ್ರು ಇಂಥವ್ರು ಇರ್ತಾರೆ. ಆದ್ರೆ ಅವ್ರಿಗೆ ಹೆದರ್ಕೊಂಡು ಕೆಲಸ ಮಾಡದೇ ಇದ್ರೆ ಜೀವನ ನಡ್ಸಕ್ ಆಗಲ್ಲ. ನೀನ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಬೇಜಾರ್ ಮಾಡ್ಕೋಬೇಡ ಪ್ಲೀಸ್. ನನಗೆ ಗೊತ್ತಿರೋ ಒಬ್ರು ಒಳ್ಳೆ ವ್ಯಕ್ತಿ ಇದ್ದಾರೆ, ಅವರಿಗೆ ನಾನು ಈಗಲೇ ಫೋನ್ ಮಾಡ್ತೀನಿ. ಓಕೆ? ಹಲೋ, ನಮಸ್ತೆ ಸರ್. ನಾನ್ ಸ್ನೇಹ. ಹೇಗಿದ್ದೀರಾ ಸರ್? ಏನಿಲ್ಲ ಸರ್, ನಾನು ನಿಮ್ಗೆ ಅವಾಗ ಹೇಳ್ತಿದ್ನಲ್ಲ, ಜೂಲಿ ಜೂಲಿ ಅಂತ ನನ್ನ ಫ್ರೆಂಡ್. ಹೌದು ಸರ್, ಹೇಗಾದ್ರೂ ಮಾಡಿ ನಿಮ್ಮ ಆಫೀಸಲ್ಲಿ ಅವಳಿಗೊಂದು ಒಳ್ಳೆ ಕೆಲಸ ಕೊಡಿಸಿ ಪ್ಲೀಸ್ ಸರ್. ಓಕೆ ಸರ್, ಗುಡ್ ನೈಟ್. ಥ್ಯಾಂಕ್ಸ್ ಅ ಲಾಟ್ ಸರ್. ಈಗ ನೀನ್ ಖುಷಿ ಆಯ್ತಾ? ನಿನ್ ಕೆಲ್ಸದ ವಿಷಯನೇ ಮಾತಾಡಿದ್ದು. ಈಗ ನೀನ್ ಮುಖ ಸಿಂಡಿಸ್ಕೊಳ್ಳೋದ್ ಬಿಟ್ಟು ಆರಾಮಾಗಿ ಮಲ್ಕೋ, ಹೋಗು. ಗುಡ್ ನೈಟ್ ಜೂಲಿ. ಗುಡ್ ನೈಟ್ ಸ್ವೀಟ್ ಡ್ರೀಮ್. ನಡಿ.
ಎಕ್ಸ್ಕ್ಯೂಸ್ ಮೀ, ಎಸ್ ಮೈ ಕಮ್ ಇನ್? ಎಸ್ ಕಮ್ ಇನ್. ಪ್ಲೀಸ್ ಬನ್ನಿ. ಥ್ಯಾಂಕ್ ಯು. ನೀವು ನಮ್ಮ ಆಫೀಸಿಗೆ ಹೊಸದಾಗಿ ಅಪಾಯಿಂಟ್ ಆಗಿರೋ ಜೂಲಿ ತಾನೆ? ಎಸ್, ನಾನೇ ಜುಲಿ. ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಹಾಯ್, ಐ ಆಮ್ ರಾಜ್, ಈ ಕಂಪ್ನಿಗೆ ಮ್ಯಾನೇಜರ್. ಓ ಹಾಯ್, ಪ್ಲೀಸ್ ಸಿಟ್ ಡೌನ್. ಐ ಆಮ್ ಸೋ ಸಾರಿ. ಸಿಟ್ ಡೌನ್. ನೀವು ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಯಾಕೆ? ನೀವು ನಮ್ಮ ಕಂಪ್ನಿಗೆ ಸೇರಿದ್ದಕ್ಕೆ. ಓಹ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಸೈಲೆಂಟ್ ಆಗಿದ್ದೀರಾ? ಚಚೆ, ಹಾಗೇನಿಲ್ಲ. ನೀವ್ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ. ನೀವ್ ಏನೋ ಯೋಚನೆ ಮಾಡ್ತಾ ಇದ್ದೀರಾ. ಹೌದು, ನೀವು ಹೇಳ್ದಾಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನ್ಗೆ ಯಾಕೋ ಭಯ ಆಗ್ತಿದೆ. ಭಯನಾ? ಯಾಕೆ? ನನ್ ನೋಡಿ ಭಯ ಪಟ್ಕೊಳ್ಳೋಂಥದ್ದೇನಿದೆ? ಇಲ್ಲ ಇಲ್ಲ, ಆತರ ಏನಿಲ್ಲ. ಮತ್ತೇನೇನು? ಅಲ್ಲ, ನೀವು ಬಂದಿದ್ ನೋಡಿ ನನಗೆ ಸ್ವಲ್ಪ ಭಯ ಆಯ್ತು ಅಷ್ಟೇ. ಅಲ್ಲ, ನನ್ನನ್ನು ನೋಡಿ ಭಯ ಅಂತ ಹೇಳ್ತಿದ್ದೀರಲ್ಲ, ಭಯ ಪಡೋಂಥದ್ದೇನಿದೆ? ನಾನ್ ನೋಡಕ್ಕೆ ಅಷ್ಟೊಂದು ಭಯಂಕರವಾಗಿ ಇದ್ದೀನಿ. ಆತರ ಅಲ್ಲ, ನನ್ ಪೋಸ್ಟ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತ ಹೇಳಿ ನಾನು ಯೋಚನೆ ಮಾಡಿದೆ ಅಷ್ಟೇ. ಕಾಫಿ ಏನಾದ್ರೂ ಕುಡಿಯೋಣವಾ? ಓಕೆ ಓಕೆ, ಕಾಫಿ ತಾನೆ? ಶ್ಯೂರ್. ದೆನ್ ಕಮ್. ಬನ್ನಿ. ಬನ್ನಿ ಬನ್ನಿ. ಥ್ಯಾಂಕ್ ಯು. ಸೊ ನೀವೇನ್ ತಗೋತೀರಾ? ನನಗೆ ಬರೀ ಕಾಫಿ ಸಾಕು. ಶೂರ್. ಬೆಟರ್. 2 ಕಾಫಿ. ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ಸ್. ನಾನು ನಿಮ್ಗೆ ಸುಮ್ಮನೆ ಹೊಗಳಕ್ಕೆ ಹೇಳ್ತಾ ಇಲ್ಲ. ರಿಯಲಿ ಯು ಆರ್ ಎ ಬ್ಯೂಟಿಫುಲ್ ಗರ್ಲ್. ಥ್ಯಾಂಕ್ಸ್ ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಯಾಕೆ? ಏನಾಯ್ತು? ನಿಮ್ ತರ ಸುಂದರವಾದ ಹುಡುಗಿ ತುಂಬಾ ಥ್ಯಾಂಕ್ಸ್ ಹೇಳಿದ್ರಲ್ಲ, ಅದಕ್ಕೆ. ನಾನು ಈ ತರ ಹೇಳಿದ್ದಕ್ಕೆ ನಿಮ್ಗೇನಾದ್ರು ಬೇಸರ? ಅಂಥದ್ದೇನಿಲ್ಲ ಬಿಡಿ. ನೀವು ನಮ್ಮ ಆಫೀಸಿಗೆ ಬಂದ್ಮೇಲೆ ಒಂಥರ ತುಂಬಾ ಕಳೆ ಬಂದ್ಬಿಟ್ಟಿದೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು. ನೀವು ನನ್ನ ತುಂಬಾ ಹೊಗಳ್ತಾ ಇದ್ದೀರಾ. ಇಲ್ಲ ಇಲ್ಲ ಜೂಲಿ, ನಾನು ಹೇಳ್ತಿರೋದೆಲ್ಲ ನಿಜ. ನೀವು ಒಳ್ಳೆ ಮಾಡೆಲ್ ತರ ಇದ್ದೀರಾ. ಹೌದಾ? ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಿಜವಾಗ್ಲೂ ನೀವು ಬಹಳ ಚೆನ್ನಾಗಿ ಕಾಣಿಸ್ತೀರಾ. ಥ್ಯಾಂಕ್ಸ್. ಅಯ್ಯೋ, ಮತ್ತೆ ಮತ್ತೆ ನನಗೆ ಥ್ಯಾಂಕ್ಸ್ ಹೇಳಿದ್ರೆ ನನ್ನ ಕೈಯಲ್ಲಿ ತಡ್ಕೊಡಕ್ಕಾಗಲ್ಲ. ಓಕೆ, ಲೆಟ್ಸ್ ಗೋ. ಓಕೆ, ಕಮ್ ಆನ್ ಜೂಲಿ. ಹಲೋ. ಹಾಯ್ ಜೂಲಿ, ಹೌ ಯು? ಹಾಯ್ ಸ್ನೇಹ. ಯಾಕೆ ಇಷ್ಟೊತ್ತು ಮಾಡಿದೆ? ನಾನು ಹೇಳೋದು ಕೇಳು. ಮೊದ್ಲು ಕೇಳಮ್ಮ. ಎಲ್ಲಿದೀಯಾ? ನೋಡು, ನಾನು ಆಫೀಸಿಗೆ ಬರ್ತಿಲ್ಲ, ಡೈರೆಕ್ಟ್ ಆಗಿ ರೆಸ್ಟೋರೆಂಟ್ ಬರ್ತೀನಿ. ಬೇಗ ಬಂದ್ಬಿಡು. ಎಷ್ಟೊತ್ತಿಗೆ ಬರ್ತೀಯಾ? ಬೇಗ. ಓಕೆ ಕಣೆ, ನೀನ್ ರೆಸ್ಟೋರೆಂಟ್ ಅಲ್ಲಿರು, ನಾನು ಬೇಗ ಬಂದ್ಬಿಡ್ತೀನಿ. ಓಕೆ, ಬಾಯ್.
ಪಾರ್ಲರ್ ಹೋಗೋಣ ಅಂತ ತಾನೇ ಫಸ್ಟ್ ಪ್ರೋಗ್ರಾಮ್ ನಾವು ಹಾಕೊಂಡಿದ್ದು. ಈಗ ನೋಡಿದ್ರೆ ನೀನು ರೆಸ್ಟೋರೆಂಟ್ ಕರ್ಕೊಂಡ್ ಬಂದಿದ್ಯಾ. ಹಾಯ್ ಸ್ನೇಹ. ಹಾಯ್ ಆಂಟಿ. ಹೌ ಆರ್ ಯು? ಐ ಆಮ್ ಫೈನ್. ಹೌ ಆರ್ ಯು? ಐ ಆಮ್ ಫೈನ್. ಏನ್ ಇಷ್ಟು ದಿವಸ ಕಾಣಿಸ್ಲೇ ಇಲ್ಲ? ಎಲ್ಲಾದ್ರೂ ಲಾಂಗ್ ಟ್ರಿಪ್ ಹಾಕಿದ್ಯಾ? ಇಲ್ಲ ಆಂಟಿ, ಮಾರ್ನಿಂಗ್ ಅಲ್ಲಿ ತುಂಬಾ ಬಿಸಿ ಇದ್ದೆ. ಯಾರೀ ಹುಡುಗಿ? ತುಂಬಾ ಚೆನ್ನಾಗಿದ್ದಾಳೆ. ಇವಳು ನನ್ನ ಫ್ರೆಂಡ್ ಜೂಲಿ ಅಂತ. ಏ ಜೂಲಿ, ಇವರು ಮಾರ್ಗರೇಟ್. ಥ್ಯಾಂಕ್ ಯು. ಸ್ನೇಹ ಇವ್ರ ಮಾಡಲ್ಲ? ಇಲ್ಲ ಆಂಟಿ, ಅವಳಿಗೆ ಮಾಡ್ಲಿಂಗ್ ಇಂಟ್ರೆಸ್ಟ್ ಇಲ್ಲ. ಶಿ ಇಸ್ ವರ್ಕಿಂಗ್ ಸಮ್ವೇರ್. ಅವಳಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ. ಹೌದಾ? ಪರವಾಗಿಲ್ಲ, ಹೋಗ್ಲಿ ಬಿಡಿ. ಬರ್ಲಾ? ಓಕೆ ಆಂಟಿ, ಬಾಯ್. ಬಾಯ್ ಬಾಯ್ ಜೂಲಿ. ಬಾಯ್. ಸ್ನೇಹ, ಹೇಗಾದ್ರೂ ಮಾಡಿ ಮುಗಿಸು. ಏನು? ಓಕೆ. ನೀನು ಮರಿಬೇಡ. ಓಕೆ. ಅವಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದ್ ದೊಡ್ಡ ಇತಿಹಾಸನೇ ಇದೆ. ಅವಳೇನ್ ಸಾಮಾನ್ಯ ಅಲ್ಲ. ಶಿ ಇಸ್ ಎ ಪಿಂಪ್. ವಾಟ್? ಏನಾಯ್ತು ರಾಜು? ದಿಸ್ ಇಸ್ ಮೈ ಹೌಸ್. ಹೇಗಿದೆ? ಸೂಪರ್. ಥ್ಯಾಂಕ್ ಯು. ಲೆಟ್ಸ್ ಗೋ. ಓಕೆ. ಕಮ್ ಆನ್ ಜೂಲಿ. ಮನೆ ತುಂಬಾ ಚೆನ್ನಾಗಿದೆ. ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ಇನ್ನು ನೋಡೋದು ತುಂಬಾ ಇದೆ. ಜೂಲಿ, ಜೂಲಿ ಓಡ್ಬೇಡ, ಇಸ್ಕೋ ಜೂಲಿ ಪ್ಲೀಸ್. ಜೂಲಿ ಪ್ಲೀಸ್ ಓಡ್ಬಾರ್ದು ಪ್ಲೀಸ್. ಓಡಿದ್ರೆ ನಾನು ಬಿಡ್ತೀರಾ? ಜೂಲಿ, ಜೂಲಿ ಬೇಡ ಬೇಡ ಜೂಲಿ.
ರಾಜು No, Julie, not Julie. No. Julie, bye, Julie. ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಏನಿಲ್ಲ ಕಣೆ, ಏನಿಲ್ಲ. ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ಏನೋ ಒಂಥರ ಮುಖ ಉದಿಸ್ಕೊಂಡಿದ್ಯಾ. ಏನಾಯ್ತು ಅಂತ ನನ್ನ ಹತ್ರ ಹೇಳೆ. ಅಯ್ಯೋ ಏನು ಇಲ್ಲ ಅಂತ ಹೇಳಿದ್ಮೇಲೆ ಅಂತದೇನ್ ವಿಷಯ ಇಲ್ಲ ಬಿಡು. ಓಕೆ, ನಾನೇ ನಿನ್ ಶತ್ರುನಾ? ಅಯ್ಯೋ ನೀನ್ ನನ್ನ ಫ್ರೆಂಡ್ ಕಣೆ, ಮತ್ತೆ ಸ್ನೇಹಿತೆ ಅಂದ್ಮೇಲೆ ಅದೇನಾಯ್ತು ಅಂತ ನನ್ನ ಹತ್ರ ಹೇಳು. ಅಯ್ಯೋ ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಹೇಳೋಕ್ಕೂ ಸಂಕೋಚನ ನಿನ್ಗೆ? ಓಕೆ, ನೀನ್ ಯೋಚನೆ ಮಾಡ್ತಾ ಇರು, ನಾ ಹೋಗ್ತೀನಿ. ರೋಷನ್ ಸರ್, ನಿನ್ನೆ ಫ್ಯಾಕ್ಸ್ ಕಳಿಸಿದ್ರ? ಇಲ್ಲ ಸರ್, ಕಳಿಸ್ಲಿಲ್ವಾ? ಇಲ್ಲ ಸರ್, ಯಾಕಂದ್ರೆ ಮ್ಯಾಟ್ರ್ ಕನ್ವೆ ಆಗ್ಲಿಲ್ಲ ಸರ್ ಲೆಟರ್ಸ್. ಅದಕ್ಕೆ ರೀ, ಆ ಕಂಪ್ನಿಯವರು ಅವಾಗಿಂದ ನಾನು ಫೋನ್ ಮಾಡಿ ಕೇಳ್ತಾ ಇದಾರೆ, ಏನು ಅಂತ ಹೇಳಿ ನಾನು ಉತ್ತರ. ರೇ ನೀವು ಏನು? ಬೇಗ ಬೇಗ ರೈ, ಕೆಲಸ ಫಾಸ್ಟ್ ಮಾಡ್ರಿ. ರಾಜು, ಹಲೋ, ಹಾಯ್ ಪ್ರೀತಿ. ಬಂದ್ಬಿಟ್ಟೆ. ಸರಿ, ನೀನು ಕಾರಲ್ಲಿ ಕೂತ್ಕೊಂಡಿರು, ನಾನು ಅಲ್ಲಿ ಬಂದ್ಬಿಡ್ತೀನಿ. ಓಕೆ, ಬಂದ್ಬಿಡಿ. ಶೋರ್. ಓಕೆ, ಐ ಲವ್ ಯು ಡಾರ್ಲಿಂಗ್. ಬರ್ತೀನಿ. ರಾಜು, ಯಾಕೆ ರಾಜು ಬರ್ತಾನೆ ಇಲ್ಲ? ನಾನು ನೋಡಿದ್ರೆ ಯಾಕೆ ಮಾತಾಡಿಸ್ತಿಲ್ಲ? ನಿನ್ನೆ ನೋಡ್ಬೇಕು, ಮಾತಾಡಿಸ್ಬೇಕು ಅಂತ ಏನೋ ರೂಲ್ಸ್ ಇದೆಯಾ? ಕೆಲಸ ನೋಡ್ಕೊ ಹೋಗು. ರಾಜು, ರಾಜು, ನಿಂತ್ಕೋ ರಾಜು. ರಾಜು, ರಾಜು ಪ್ಲೀಸ್. ರಾಜು, ರಾಜು ಎಲ್ಲಿ ಹೋಗ್ತಾ ಇದೀಯಾ? ರಾಜು, ರಾಜು, ರಾಜು. ಏ ಜುಲಿ, ಯಾಕೆ ಏನಾಯ್ತೆ? ಯಾಕೆ ಅಳ್ತಿದ್ಯಾ ಮತ್ತೆ? ನನಗೆ ಗೊತ್ತಿತ್ತು ಕಣೆ, ನನ್ನ ಆಫೀಸಿಗೆ ಬಂದಾಗ ನೀ ಡಲ್ ಆಗಿರೋದು ನೋಡಿ ನಾನು ಅನ್ಕೊಂಡೆ. ಇವ್ರನ್ನೆಲ್ಲ ಒಳ್ಳೆಯವ್ರು ಅನ್ಕೊಂಡಿದ್ಯಲ್ಲೇ. ಇವ್ರ ಕ್ಯಾರೆಕ್ಟರ್ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ದಿನಕ್ಕೊಂದೊಂದು ಹುಡುಗಿದ್ನ ಬದಲಾಯಿಸ್ತಾ ಹೋಗ್ತಾನೆ ಇರ್ತಾರೆ ಕಣೆ ಇವ್ರುಗಳು. ನೀನು ಹೇಗೆ ಬಿದ್ದೆ? ಹೋಗ್ಲಿ ಬಿಡು, ಸಮಾಧಾನ ಮಾಡ್ಕೊಳ್ಳಿ ಜುಲಿ. ಏನೋ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡು. ನೋಡಿ, ನನಗೆ ಹೊತ್ತಾಗ್ತಿದೆ, ನಾನು ಹೊರಡ್ತೀನಿ.
ಟೇಕ್ ಕೇರ್, ಓಕೆ? ವಾಟ್ ಎ ಸರ್ಪ್ರೈಸ್ ಮಾ. ಜೂಲಿ ಏನಾಯ್ತು ಹೇಳು. ಏ ಜೂಲಿ ನೋಡು ಏನಾಯ್ತು ಅಂತ ಹೇಳು ಜೂಲಿ. ಏನಾಯ್ತು ಜೂಲಿ? ಏ ಜೂಲಿ ನೋಡು. ಯಾಕಮ್ಮ ಏನಾಯ್ತು? ಜೂಲಿ ನನ್ನ ಹತ್ರ ಹೇಳುವ. ನೋಡು ನೀನು ಹೇಗೆ ಸುಮ್ಮನೆ ನನ್ಗೇನು ಗೊತ್ತಾಗಲ್ಲ. ಪ್ಲೀಸ್ ಹೇಳು ಜೂಲಿ ಹೇಳು. ನೋಡು ಜೂಲಿ ಜೂಲಿ ಪ್ಲೀಸ್ ನನ್ನ ಹತ್ರ ಹೇಳು ಜೂಲಿ. ನೀನು ಹೀಗೆ ಅಳ್ತಾ ಇದ್ರೆ ನನ್ಗೇನು ಗೊತ್ತಾಗಲ್ಲಮ್ಮ. ಜೂಲಿ ನೀನು ಹೀಗೆ ಅಳ್ತಾ ಇದ್ರೆ ನನ್ಗೇನು ಗೊತ್ತಾಗಲ್ಲ. ಪ್ಲೀಸ್ ಹೇಳಮ್ಮ, ಪ್ಲೀಸ್ ಹೇಳು ಜೂಲಿ. ಸಮಾಧಾನ ಮಾಡ್ಕೋ. ಅಯ್ಯೋ ನೀನ್ ಅಳ್ಬಾರ್ದು ಜೂಲಿ, ಅಳ್ಬಾರ್ದಮ್ಮ. ಏನಾಯ್ತು ಅಂತ ನನ್ನ ಹತ್ರ ಹೇಳ್ಬಾರ್ದ? ನೋಡು ಸಮಾಧಾನ ಮಾಡ್ಕೋ ಜೂಲಿ. ಜೂಲಿ 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 ನಿನ್ ಕಥೆ ಕೇಳಿ ನನಗಯ್ಯೋ ಅನ್ನಿಸ್ತಿದೆ. ನಿನ್ ನೋವು ಏನು ಅಂತ ನನಗೆ ಗೊತ್ತಾಯ್ತು. ನೋಡು ಜೂಲಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇಂಥವರು ಇದ್ದೇ ಇರ್ತಾರೆ. ಪ್ರಪಂಚನೇ ಹೇಗೆ. ಒಂಟಿ ಹೆಂಗಸು ಅಂದ್ರೆ ಅವಳನ್ನ ಹೇಗೆಲ್ಲ ಬಳಸ್ಕೋಬಹುದು ಅಂತ ಒಳ್ಳೆ ಬಕಪಕ್ಷಿ ತರ ಕಾಯ್ತಿರ್ತಾರೆ. ನಿನಗೆ ನಾನು ಹೇಳಿದ ಅರ್ಥ ಆಗಲ್ಲ, ಯಾಕಂದ್ರೆ ನೀನೇನು ಚಿಕ್ಕ ಹುಡುಗಿ. ಬಾ ನೋಡು ಜೂಲಿ, ಯಾಮಾರೆ ಅಂತವ್ರ ಕೈಗೇನಾದ್ರೂ ನೀನ್ ಸಿಕ್ಕಿದ್ರೆ ತಮ್ಗಿಷ್ಟ ಬಂದ ಹಾಗೆ ಬಳಸ್ಕೊಂಡು ಬಾಳೆಹಣ್ಣನ್ನ ತಿಂದು ಸಿಪ್ಪೆನ ಬಿಸಾಡೋ ಹಾಗೆ ಬಿಸಾಕ್ ಹೋಗ್ತಾರೆ. ನಾನು ಅವತ್ತೇ ನಿನ್ ಫ್ರೆಂಡಿಗೆ ಹೇಳ್ದೆ ನಿನ್ನನ್ನ ಮಾಡ್ಲಿಂಗ್ ಕರ್ಕೊಂಡ್ ಬಾ ಅಂತ, ಆದ್ರೆ ಅವಳು ಕೇಳಲೇ ಇಲ್ಲ. ನೀನು ಮಾಡೆಲ್ ಆಗ್ಬೋದು, ತುಂಬಾ ಸುಂದರವಾಗಿದೆಯಾ.
ಮಾಡ್ಲಿಂಗ್ ಸೇರ್ಕೊಂಡ್ರೆ ಹಣದ ಜೊತೆ ಒಳ್ಳೆ ಹೆಸರು ಮಾಡ್ಬೋದು. ನಿನಗೇನು ತೊಂದರೆ ಆಗ್ದಿರೋ ಹಾಗೆ ನಾನ್ ನೋಡ್ಕೋತೀನಿ. ಜೂಲಿ, ಯೋಚನೆ ಮಾಡು. ನಾನ್ ಹೇಳೋ ಮಾತನ್ನ ನೀನು ಗಮನದಲ್ಲಿಟ್ಟು ಕೇಳು. ನೀನ್ ಹಣ ಸಂಪಾದನೆ ಮಾಡ್ಬೇಕು ಅಂದ್ರೆ ಒಳ್ಳೆ ದಾರಿ ಇದೆ. ಹಣ ಇದ್ರೇನೆ ಈಗಿನ ಕಾಲದಲ್ಲಿ ಗಂಡ, ಮನೆ, ಮಕ್ಕಳು ಎಲ್ಲ. ಯಾವಾಗ ನಮ್ಮ ಹತ್ರ ಹಣ ಇರುತ್ತೋ ನಾವ್ ಸೇಫ್ ಅಂತ ತಿಳ್ಕೋಬೇಕು. ಇದ್ರ ಮೇಲೆ ನಾನ್ ನಿನ್ಗೆ ಏನ್ ಹೇಳಕ್ಕೂ ಆಗಲ್ಲ. ನಾನ್ ಹೇಳ್ತಾ ಇರೋದು ನೀನ್ ಒಳ್ಳೇದಕ್ಕೆ. ಸ್ವಲ್ಪ ಯೋಚನೆ ಮಾಡು. ನೀನ್ ಈ ನಿರ್ಧಾರನ ಒಳ್ಳೆ ರೀತಿಯಲ್ಲಿ ತಗೊಂಡ್ರೆ ನೀನು ತುಂಬಾ ಚೆನ್ನಾಗಿದ್ದೀಯ. ನೋಡು, ಈ ಸಮುದ್ರ ಎಷ್ಟು ವಿಶಾಲವಾಗಿದೆ, ಅಷ್ಟೇ ವಿಶಾಲವಾಗಿ ಪ್ರಪಂಚನೂ ಇದೆ. ಇಲ್ಲಿ ಬದುಕೋದಕ್ಕೆ ದುಡ್ಡು ಬೇಕು. ದುಡ್ಡು ಇಲ್ದಿದ್ರೆ ಏನೂ ಸಾಧ್ಯ ಇಲ್ಲ. ಈ ಸೌಂದರ್ಯನ ಇಟ್ಕೊಂಡು ಸಮಯನ ಹಾಳು ಮಾಡ್ಕೋತಾ ಇದೀಯ. ನೋಡು, ಹಣ ಸಂಪಾದನೆ ಮಾಡೋ ದಾರಿ ಹೇಳ್ಕೊಟ್ಟಿದ್ದೀನಿ. ನಿನ್ನಿಷ್ಟ. ಬರ್ತೀನಿ. ಏ ಜೂಲಿ, ಇನ್ನೇನಾಯ್ತೆ? ಇವಳು ನೋಡೆ, ಯಾವಾಗೂ ಟೆನ್ಷನ್ ಅಲ್ಲೇ ಕೂತಿರ್ತಾಳೆ. ಎಲ್ಲ ಟೆನ್ಷನು ಇವಳು ಒಬ್ಳಿಗೆ ಅನ್ನೋ ಹಾಗಿದ್ದಾಳೆ. ಏ ಜೂಲಿ, ನೀನ್ ಹೀಗ್ ಕೂತಿದ್ರೆ ನಿನ್ನ ನೋಡ್ತಾ ನೋಡ್ತಾ ನಮ್ಗೂ ಟೆನ್ಷನ್ ಆಗಕ್ ಶುರು ಆಗುತ್ತಷ್ಟೇ. ಅಯ್ಯೋ, ಇರೇ ಸ್ವಲ್ಪ. ಏನಾದ್ರೂ ಹೇಳ್ಬೇಕು ಅಂದ್ರೆ ಟೈಮ್ ಬೇಕಾಗುತ್ತೆ. ಹೇಳಮ್ಮ, ಎಷ್ಟೊತ್ತು ವೇಟ್ ಮಾಡ್ಲಿ? ಅಯ್ಯೋ ಮಾತಾಡೆ ಮಾರೈತಿ, ಎಷ್ಟು ಅಂತ ನಾವು ಕೇಳ್ತಾ ಇರೋದು. ಏನೇನು ಹೇಳಲ್ಲ ಅಂತಾಳೆ. ಹಲೋ. ಹಾಯ್ ಜೂಲಿ, ನಾನು ಮಾರ್ಗರೇಟ್. ನಾನ್ ನಿನ್ನೆ ಹೇಳಿದ ವಿಚಾರನ ಏನ್ ಯೋಚನೆ ಮಾಡಿ ನೋಡು. ನೀನ್ ನಾನ್ ಹೇಳ್ದಾಗ ಕೇಳಿದ್ರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಅದ್ರ ತೀರ್ಮಾನ ನಿನ್ ಕೈಯಲ್ಲೇ ಇದೆ. ಏನ್ ಜೂಲಿ, ಸುಮ್ನೆ ಅದೇ ಮಾತಾಡು. ಓಹೋ, ಅಷ್ಟೇನಾ? ನಾನು ನಿನ್ನ ಹತ್ರ ಇಷ್ಟೊತ್ತು ಅದನ್ನೇ ಹೇಳಿದ್ದು, ಹಣ ಸಂಪಾದನೆ ಮಾಡೋ ದಾರಿ ಇದೆ ಅಂತ. ನೋಡು, ಬೇಜಾರ್ ಮಾಡ್ಕೋಬೇಡ. ರೆಸ್ಟ್ ತಗೋ. ನಡಿ, ಹೋಗೋಣ. ಆಂಟಿ ಬಂದಿದ್ದಾರೆ ಸರ್. ಯಾವ ಆಂಟಿನೋ? ನಿಮ್ಮ ಆಂಟಿನ? ಮಾರ್ಗರೇಟ್ ಆಂಟಿ ಸರ್. ಕಣಿ ಕೇಳಕ್ ಬಂದಿದ್ಯಾ? ಕಳ್ಸೋ. ಆಯ್ತು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ಲೀಸ್ ಕಮ್. ಥ್ಯಾಂಕ್ ಯು. ಆಮೇಲೆ ಹೇಗೆ ನಡೀತಾ ಇದೆ? ಎಷ್ಟು ಚೆನ್ನಾಗಿ ನಡೀತಾರೆ. ನಿಮ್ಮ ವರ್ಕ್ ವಾಯ್ಸ್ ಫೈನ್. ಈಗ ಒಂದು ಮಾಡ್ಲಿಂಗ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದೀನಿ. ಅದಕ್ಕೆ ತುಂಬಾ ಬಿಸಿ ಇದ್ದೇನೆ. ಹೌದಾ? ಏನು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಲ್ಲ, ಏನ್ ಸಮಾಚಾರ? ಇರತ್ತಲ್ಲ, ನಿಮ್ಮಂಥವ್ರ ಸೇವೆ ನಮ್ಮಂಥವ್ರ ಹೊಟ್ಟೆಪಾಡು. ಮಾತಾಡಿ ಆಡಿ ಮರಳು ಮಾಡಿ ಮಂಚಕ್ಕೆ ಕೇಳದ್ ಬಿಡ್ತೀಯ ನೀನು? ಅಯ್ಯೋ, ಈ ವಯಸ್ಸಿನಲ್ಲೂ ನನ್ನನ್ನ ಮಂಚಕ್ಕೆ ಕರೆಯೋರು ಯಾರಿದ್ದಾರೆ ಬಿಡಿ ಸರ್. ಏನ್ ಹೀಗೆ ಹೇಳ್ತಿದ್ಯಾ? ಈ ವಯಸ್ಸಿನಲ್ಲೂ ನೀನು ಹೀರೋಯಿನ್ ತರ ಇದೀಯಾ ಗೊತ್ತಾ? ಅದ್ ಸರಿ, ಏನ್ ಬಂದಿದ್ ವಿಷಯ? ಏನಿಲ್ಲ, ಒಂದು ಹೊಸ ಫೋಟೋ ಬಂದಿತ್ತು, ನಿಮ್ಗೆ ಕೊಟ್ಟು ಹೋಗೋಣ ಅಂತ ಬಂದೆ. ವಾವ್, ತುಂಬಾ ಚೆನ್ನಾಗಿದ್ದಾಳೆ. ಏನ್ ಹೆಸರು? ಜೂಲಿ. ಹೆಸರಿಗೆ ತಕ್ಕ ಹಾಗೆ ಬ್ಯೂಟಿಫುಲ್ ಆಗಿದ್ದಾಳೆ. ಈಗ ಎಲ್ಲಿದ್ದಾಳೆ? ರಿಸೆಪ್ಷನ್ ಕೂತಿದ್ದಾಳೆ. ಸರಿ. ಜೂಲಿ, MD ಚೇಂಬರ್ ಒಳಗ. ರಸಿಕತೆನ ನಿನ್ನ ಹತ್ರ ಕಲ್ತ್ಕೋಬೇಕು ನಾವು. ಹಲೋ ಆಂಟಿ. ಜೂಲಿ, ಇವ್ರ MD. ಹಾಯ್, ಹೌ ಆರ್ ಯು? ಪ್ಲೀಸ್. ಥ್ಯಾಂಕ್ ಯು ಸರ್. ಯು ಆರ್ ಸೋ ಕ್ಯೂಟ್. ಥ್ಯಾಂಕ್ ಯು ಸರ್. ನೀನು ನಮ್ಮ ಕಂಪ್ನಿ ಮಾಡಲ್ ಆದ್ರೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಹಾಟ್ ಕೇಕ್ ತರ ಸೇಲ್ಸ್ ಆಗುತ್ತೆ ಗೊತ್ತಾ? ಸೋ ನೈಸ್.
ಗುಡ್ ಸೋ ಬ್ಯೂಟಿಫುಲ್ ನೈಸ್ ಜೂಲಿ, ನಮ್ಮ ಕಂಪನಿ ಎಲ್ಲ ಪ್ರಾಡಕ್ಟ್ ನೀನೇ ಮಾಡೆಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮಾರ್ಗರೆಟ್ ಸೆಲೆಕ್ಷನ್ಸ್ ಮೇಲೆ ನಂದು ತುಂಬಾ ನಂಬಿಕೆ. ಅದೇ ತರ ಹುಡುಗಿನೇ ಕೊಟ್ಬಿಟ್ಲೆ ನೋಡು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, see you. ಬಾಯ್ ಸರ್. ಥ್ಯಾಂಕ್ ಯು. ಜೂಲಿ, ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ಆಂಟಿ, ಮಾಡೆಲಿಂಗ್ ಅಂದ್ರೆ ನಾನು ಬಹಳ ಸುಲಭ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಅಂತ ನನಗೆ ಐಡಿಯಾನೇ ಇರ್ಲಿಲ್ಲ. ಮೇಕಪ್ ತಗೊಳ್ಬೇಕು, ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡ್ಬೇಕು, ಸ್ಲಿಪ್ಪರ್ಸ್ ಅಂತೆ, ಅದು ಇದು ಏನೇನೋ ತಗೊಳ್ಬೇಕು. ಅಷ್ಟೊಂದು ಹಣ ಎಲ್ಲಿಂದ ತರೋದು ಆಂಟಿ? ನನ್ ಕೈಲಿ ಅಷ್ಟು ಇನ್ವೆಸ್ಟ್ ಮಾಡೋಕೆ ಆಗಲ್ಲ. ಅದಕ್ಕೆ ಯಾಕೆ ಸುಮ್ನೆ ಯೋಚನೆ ಮಾಡ್ತೀಯಾ? ನೀವು ಎಷ್ಟೊಂದು ಹೆಲ್ಪ್ ಮಾಡ್ತೀರಾ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನಾನಿದ್ದೀನಲ್ಲ. ಅಂದ್ರೆ ಇದ್ರಲ್ಲಿ ಹೆಲ್ಪ್ ಏನ್ ಬಂತು? ನಿನ್ ಹತ್ರ ಯೌವನ ಇದೆ, ಸುಂದರವಾಗಿದ್ಯಾ. ನೀನ್ ಮನ್ಸ್ ಮಾಡಿದ್ರೆ ಕಾಸು ನಿನ್ನ ಹುಡ್ಕೊಂಡ್ ಬರುತ್ತೆ. ಅಂದ್ರೆ ಹೌದು ಜೂಲಿ, ನಾನ್ ಕಳ್ಸೋ ಕಡೆ ನೀನ್ ಹೋದ್ರೆ ನಿನ್ಗೂ ಲಾಭ, ನನಗೂ ಲಾಭ. ಏನಂತ ಸರ್? ನಿಶಾ, ಒಂದು ಡಿಕ್ಟೇಟ್ ಕೊಡ್ತೀನಿ, ಅದನ್ನ ರೆಡಿ ಮಾಡ್ಬಿಡಿ. ಓಕೆ ಸರ್. ದಿಸ್ ಪ್ರೋಗ್ರಾಮ್ ಅರೇಂಜ್ಡ್ at Bombay on Sunday. Immediately arrange 50 models. Call back me after arranging your program at Bombay. Okay? ಓಕೆ ಸರ್. ಬೇಗ ರೆಡಿ ಮಾಡಿ. ಹಲೋ, ನಾನು ಚಂದ್ರಕಾಂತ್ ಮಾತಾಡ್ತಿದ್ದೀನಿ. ಹಾಯ್ ಚಂದ್ರಕಾಂತ್, ಹೇಳಿ. ನನಗೆ ಒಂದು 15 ಜನ ಮಾಡಲ್ಸ್ ಬೇಕಾಗಿತ್ತು. ಹಾ, ಅದಕ್ಕೆ ಕೊಡೋಣ ಖಂಡಿತ. ಯಾವ ಡೇಟ್ ಅಲ್ಲಿ ಕೊಡಕ್ ಸಾಧ್ಯ ಸರ್? ಯಾವತ್ತು ಹೇಳ್ತೀರಿ? ಒಂದು 19th. ಈಗ ನಮ್ಗೆ ಬಾಂಬೆಲಿ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ 18th. ಅದಕ್ಕೆ ಮುಂಚೆ ಯಾವ್ದಾದ್ರು ಡೇಟ್ ಫಿಕ್ಸ್ ಮಾಡಿ ಹೇಳ್ಬಿಡಿ, ಮುಂಚೆ ಅಂದ್ರೆ ಅದನ್ನ ನಾವು ಕನ್ಫರ್ಮ್ ಮಾಡ್ಕೋತೀವಿ. ಸರಿ ಸರ್, ನಾನು ಫೋನ್ ಮಾಡಿ ಹೇಳ್ಬಿಡ್ತೀನಿ ನಿಮ್ಗೆ. ಓಕೆ, ಫಿಕ್ಸ್ ಮಾಡ್ಕೊಂಡು ಹೇಳ್ಬಿಡ್ತೀನಿ. ಓಕೆ, ಫೋನ್ ಮಾಡಿ ಹೇಳ್ಬಿಡಿ. ಸರಿ ಸರ್, ಹೇಳ್ತೀನಿ. ಓಕೆ, ಬಾಯ್. ಓಕೆ ಸರ್, ಓಕೆ ಬಾಯ್. ಮಹೇಶ್, ಏನ್ ಸಾ? ಈ ಫೈಲ್ ನ ತಗೊಂಡೋಗಿ ಅಕೌಂಟ್ಸ್ ಆಫೀಸರ್ ಹತ್ರ ಕೊಡು. ಸರಿ ಸರ್. ತಗೋ, ಈಗಲೇ ಕೊಡ್ಬೇಕು. ಆಯ್ತು ಸರ್.
ಹಲೋ ಸರ್. ಓಕೆ ಸರ್, ಮಾತಾಡ್ತೀನಿ ಸರ್. ಓಕೆ ಓಕೆ, ಬಾಯ್. ಮಹೇಶ್, ಒಂದ್ ಟೀ ತಗೊಂಬನ್ರಿ. ಏನಯ್ಯ, ಏನೇ ನಿನಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನಾನು ಯಾವ್ದೋ ಮೂಡಲ್ಲಿ ಇದ್ದೀನಿ. ಹೋಗಯ್ಯ ಹೋಗಯ್ಯ. ಎಂಥ ಲವ್ ಮೂಡಲ್ಲಿದ್ದೆ, ಹಾಳು ಮಾಡಿ ಬೆಂಕಿ ಇಟ್ಬಿಟ್ಟ ಇವನು. ಓಹ್, ಹಾಯ್ ಜುಲಿ. ಹಾಯ್, ಏನ್ ಇಲ್ಲಿದೀಯಾ? ನಾನು ನನ್ನ ಫ್ರೆಂಡ್ ಬರ್ತೀನಿ ಅಂದ್ರು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಹೌದು, ನೀನೇನಿಲ್ಲಿ? ನನ್ ಬಾಯ್ ಫ್ರೆಂಡ್ ಒಬ್ರು ಬರ್ತೀನಿ ಅಂದ್ರು, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಹೌದಾ, ಸರಿ, ಅವ್ರು ಬರೋ ತನಕ ನನಗಾದ್ರೂ ಕಂಪ್ನಿ ಕೊಡು. ಓಕೆ. ಹೌದು, ಈಗ ನೀನು ಏನ್ ಮಾಡ್ಕೊಂಡಿದೀಯಾ? ಏನಿಲ್ಲ, ಮಾಡ್ಲಿಂಗ್ಗೋಸ್ಕರ ಟ್ರೈ ಮಾಡ್ತಿದ್ದೀನಿ. ಮಾಡ್ಲಿಂಗ್ ಗರ್ಲ್ ಆಗ್ಬೇಕು ಅಂತನಾ? ಜುಲಿ, ನೀನೊಂದು ಮಾಡೆಲ್ ಆಗ್ಬೇಕು ಅಂದ್ರೆ ನಾನೊಂದು ವ್ಯಕ್ತಿ ಅಡ್ರೆಸ್ ಕೊಡ್ತೀನಿ. ಈ ವ್ಯಕ್ತಿನ ನೀನು ಮೀಟ್ ಮಾಡಿ ಅವ್ರ ಜೊತೆ ನಿರಂತರವಾಗಿ ನೀ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಮುಂದಕ್ಕೆ ನೀನು ಮಿಸ್ ಬ್ಯಾಂಗ್ಳೂರ್ ಕೂಡ ಆಗ್ಬಹುದು. ಆ ಚಾನ್ಸಸ್ ನಿನಗೆ ತುಂಬಾ ಇರುತ್ತೆ. ನೋಡಿ, ಯೋಚನೆ ಮಾಡು. ಓ, ನನ್ ಬಾಯ್ ಫ್ರೆಂಡ್ ಬಂದ್ರು, ಆಮೇಲೆ ಮೀಟ್ ಮಾಡ್ತೀನಿ. ಓಕೆ, ಬಾಯ್.
Excuse me. Hello. I am Rahul. I'm Julie. Nice. Beautiful. I'm a businessman and a ship owner. Oh, I see. ತಾವು? ಹೇಳ್ಕೊಡುವಂಥದ್ದು ಏನಿಲ್ಲ. ಅಯ್ಯೋ, ಪ್ರಪಂಚದ ಅದ್ಭುತ ನೀವು. ಯಾವಾಗ್ಲಾದ್ರೂ ಮಿಸ್ ಯೂನಿವರ್ಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರಾ? ಓಹ್, ಐ ಲೈಕ್ ಯುವರ್ ಹೇರ್ ಸ್ಟೈಲ್. ನೋಡ್ದ ನಿಮ್ ಒಂದೇ ಒಂದ್ ನಗು ಮೊನಾಲಿಸನ ನೆನಪಿಸ್ತಾ ಇದೆ. ನಿಮ್ ಒಂದೇ ಒಂದ್ ನಗು ಮೊನಾಲಿಸನ ನೆನಪಿಸ್ತಾ ಇದೆ. ಇಫ್ ಯು ಡೋಂಟ್ ಮೈಂಡ್, ನಿಮ್ಮನ್ನೊಂದು ಪ್ರಶ್ನೆ ಕೇಳ? ಕೇಳಿ. ಬಟ್ ನೀವು ಸಿನ್ಸಿಯರ್ ಆಗಿ ಉತ್ತರ ಕೊಡ್ಬೇಕು. ತಮಾಷೆ ಮಾಡ್ಬಾರ್ದು. ಶ್ಯೂರ್. ಪುನರ್ಜನ್ಮದಲ್ಲಿ ನಿಮಗ್ ನಂಬಿಕೆ ಇದೆಯಲ್ಲೋ ಗೊತ್ತಿಲ್ಲ, ನನ್ಗಂತೂ 100% ನಂಬಿಕೆ ಇದೆ. ಸಿನ್ಸಿಯರ್ ಆಗಿ ಪ್ರಶ್ನೆ ಕೇಳ್ತೀನಿ, ಅಷ್ಟೇ ಸಿನ್ಸಿಯರ್ ಆಗಿ ಉತ್ತರ ಹೇಳ್ಬೇಕು ಅಂತ ಹೇಳಿ ಎಲ್ಲೆಲ್ಲ ಹೋಗ್ತಿದ್ದೀರಲ್ಲ, ಏನು ಏನ್ ವಿಷಯ? ಅಲ್ಲಿಗೆ ಬರ್ತಾ ಇದ್ದೀನಿ. ನನ್ ಪ್ರಕಾರ ಹೋದ್ ಜನ್ಮದಲ್ಲಿ ನೀವು ಕ್ಲೆಯೋಪಾಟ್ರ ಆಗಿದ್ರಿ ಅನ್ಸುತ್ತೆ. ಅದಕ್ಕೆ ನಿಮ್ಮನ್ನ ನೋಡಿದ ತಕ್ಷಣ ಕ್ಲೆಯೋಪಾಟ್ರ ಜ್ಞಾಪಕ ಬರ್ತಾ ಇದ್ದಾಳೆ. ಅಯ್ಯೋ, ಏನ್ ತಗೋತೀರಾ? ಟೀ, ಕಾಫಿ, ಕೂಲ್ ಡ್ರಿಂಕ್ಸ್ ಆರ್ ಹಾಟ್ ಡ್ರಿಂಕ್ಸ್? ನೋ ಥ್ಯಾಂಕ್ಸ್, ಅದೆಲ್ಲ ಅಭ್ಯಾಸ ಇಲ್ಲ. ಏ ಬಾಯ್, ಒಂದ್ ಐಸ್ ಕ್ರೀಮ್ ತಗೊಂಬಾ. ಅಯ್ಯೋ, ಅದೆಲ್ಲ ಯಾಕೆ? ನಿಮ್ ಒಂದ ನಗುನು ಕಾಸ್ಟ್ಲಿ ರೀ. ಅಭ್ಯಾಸ ಇಲ್ವಾ? ಇದೆ. ಮತ್ತೆ ತಗೋಬಹುದಿತ್ತಲ್ಲ. ಅಯ್ಯೋ, ನಿಮ್ಮ ಬ್ಯೂಟಿನೇ ಮಸ್ತ್ ಕಿಕ್ಕೇರಿಸ್ತಾ ಇದೆ. ಅದ್ರ ಜೊತೆ ಆಲ್ಕೋಹಾಲ್ ಸೇರಿದ್ರೆ ನಾನು ಇಲ್ಲೇ ಫ್ಲಾಟ್ ಆಗಿ ಹೋಗ್ತೀನಿ. ಆಮೇಲೆ ನೀವೇ ಮನೆ ಸೇರಿಸಬೇಕಾಗತ್ತೆ. ನೀವು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತೀರಾ. ಥ್ಯಾಂಕ್ಸ್. ಐಸ್ ಕ್ರೀಮ್ ಇಷ್ಟನಾ? ಓ ಮೈ ಗಾಡ್, ಮೇಡಮ್ ಡ್ರೆಸ್ ಎಲ್ಲ ಕೊಡೆ ಆಗೋಯ್ತು. ಏನ್ ಮಾಡ್ಲಿ? ಅಯ್ಯೋ ಮೇಡಮ್, ನನ್ ಗೆಸ್ಟ್ ಹೌಸ್ ಇಲ್ಲ ಇದೆ. ಇಫ್ ಯು ಡೋಂಟ್ ಮೈಂಡ್ ಅಲ್ಲಿಗೆ ಬಂದ್ರೆ. ಅಯ್ಯೋ, ಅದೆಲ್ಲ ಏನು ಬೇಡ. ಜಸ್ಟ್ ಟಿಶ್ಯೂ ಪೇಪರ್ ಇದ್ದಿದ್ರೆ ನಂಗೆ ಸಾಕಾಗ್ತಿತ್ತು. ಓಕೆ ಓಕೆ, ಐ ವಿಲ್ ಗೆಟ್ ಯು. ಟಿಶ್ಯೂ ಪೇಪರ್ ಕೇಳಿದ್ಲು, ತರೋಷ್ಟರಲ್ಲಿ ಲಾಪತ್ತೆ. ಎಲ್ಲಿ ಹೋದ್ಲು? ಎಂತ ಚಾನ್ಸ್. ಬಹಳ ಚೆನ್ನಾಗಿದ್ಲು.
ಅಯ್ಯೋ ಇಲ್ಲಪ್ಪ. ಹೌದು, ನೀನ್ ಬಾಂಬೆಗೆ ಹೋಗಿದ್ದೀರ, ಏನಾಯ್ತದು? ನೀನ್ ಇರೋ ವಿಷಯ ಎಲ್ಲ ಅವ್ರ ಹತ್ರ ಹೇಳಿ ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾನೆ? ಏ ಇಲ್ಲಪ್ಪ, ಯಾವಾಗ್ಲಾದ್ರು ಚಾನ್ಸ್ ಸಿಗ್ತಾ ಬರ್ತೀನಿ. ಹಾಯ್ ಜೂಲಿ, ಹೌ ಆರ್ ಯು? ಶಾಲ್ ಐ ಸಿಟ್ ಹಿಯರ್? ಫೋನ್ ಮಾಡ್ತೀನಿ. ಓಕೆ, ನಾನು ಇಲ್ಲಿ ಕೂತ್ಕೋಬಹುದಾ ಅಂತ ಕೇಳಿದೆ. ನೋಡಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಈ ಟೇಬಲ್ ಬಿಟ್ಟು ಬೇರೆ ಇನ್ಯಾವುದಾದ್ರೂ ಟೇಬಲ್ ಅಲ್ಲಿ ದಯವಿಟ್ಟು ಹೋಗಿ ಕೂತ್ಕೊಳ್ಳಿ ಯಾಕೆ? ಪ್ಲೀಸ್. ಯಾಕೆ? ನನ್ ಜೊತೆ ಕೂತ್ಕೊಳ್ಳೋದಕ್ಕೆ ಇಷ್ಟ ಇಲ್ವಾ? ಇಷ್ಟನೇ, ಆದ್ರೆ ಬೇರೆಯವ್ರು ನಮ್ಮನ್ನ ಈ ತರ ನೋಡಿದ್ರೆ ಏನ್ ತಿಳ್ಕೊತಾರೆ? ಹೌದು, ಅವರಿಬ್ರು ನಮ್ಮನ್ನ ನೋಡಿ ಯಾಕೆ ನಗ್ತಾ ಇದ್ದಾರೆ? ನಿಮಗಿಂತ ಮುಂಚೆ ಅವರಿಬ್ರು ಇಲ್ಲಿ ಬಂದು ಕೂತ್ಕೊಳ್ಳೋಕೆ ಟ್ರೈ ಮಾಡಿದ್ರು. ಆದ್ರೆ ಈ ಅವಕಾಶ ನಿಮಗ್ ಮಾತ್ರ ಸಿಕ್ತು. ಥ್ಯಾಂಕ್ ಯು. ಇಟ್ಸ್ ಓಕೆ. ನೀವು ಹಾಕೊಂಡಿರೋ ಬಟ್ಟೆ ನೋಡಿ ನಗ್ತಾ ಇದ್ದಾರೆ. ಯಾಕೆ? ಏನಾಗಿದೆ ಈ ಬಟ್ಟೆಗೆ? ಈ ಬಟ್ಟೆಯಿಂದ ನೀವು ಇಷ್ಟು ಸುಂದರವಾಗಿ ಕಾಣ್ತಿದ್ದೀರಾ, ಅದಕ್ಕೆ. ವಾಟ್? ಅರ್ಥ ಮಾಡ್ಕೊಳ್ಳೋಕೆ ಈ ಒಂದು ಹೊರತಾನೆ ಸಾಕು. ಬನ್ನಿ. ಥ್ಯಾಂಕ್ ಯು. ನಿಮ್ದೇನ್ ಪ್ರೋಗ್ರಾಮ್? ವಾಟ್? ಐ ಮೀನ್ ಯುವರ್ ನೆಕ್ಸ್ಟ್ ಪ್ರೋಗ್ರಾಮ್. ದಟ್ಸ್ ಪರ್ಸನಲ್. ಇಟ್ಸ್ ಓಕೆ, ಬರಲಾ? ಓಕೆ, ಬಾಯ್. ಬಾಯ್. ಇದಕ್ಕೋಸ್ಕರ ನಾನು ಬಂದಿದ್ದು. ಇವಳಿಗೇನು ಅರ್ಥ ಆಗಲ್ವಾ? ಅಥವಾ ಅರ್ಥ ಆದ್ರೂ ಆಟ ಆಡಿಸ್ತಾ ಇದ್ದಾಳ? ಓಕೆ, ನೋಡೋಣ. ಮತ್ತೆ ಬರಲೇಬೇಕು. ಜುಲಿ, ಯಾಕೆ ಜುಲಿ, ಏನ್ ಯೋಚನೆ ಮಾಡ್ತಿದ್ಯಾ? ನನಗೊಂದು ಕನಸಿದೆ. ನಾನು ತುಂಬಾ ದೊಡ್ಡ ಮಾಡೆಲ್ ಆಗ್ಬೇಕು, ಕ್ರೌನ್ ತಗೋಬೇಕು. ಅಷ್ಟೇನಾ? ಯಾಕೆ ಯೋಚನೆ ಮಾಡ್ತೀಯಾ? ನಾನ್ ಸಪೋರ್ಟ್ ಮಾಡ್ತೀನಿ.
ಆಂಟೋನಿ! ಆಂಟೋನಿ! ಬಿಡು! ಬಿಡು ಆಂಟೋನಿ! ಏನಾಯ್ತು ನಿಮ್ಮಿಬ್ರಿಗೆ? ಯಾಕೆ ಕೊಟ್ಟಾಗ್ತಿದ್ದೀರಾ? ಏನಾಯ್ತು? ಏಯ್, ನೀಯತ್ತಿರ್ಬೇಕು. ನೀಯತ್ತು. ಯಾರಿಂದ ಇಷ್ಟು ಮುಂದೆ ಬಂದಿದ್ದೀನಿ ಅಂತ ಪರಿಜ್ಞಾನ ಇರ್ಬೇಕು. ನೀನ್ ಮನುಷ್ಯನ? ನೀನ್ ನನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ನಾನು ಅಂಥವನಲ್ಲ. ನಿಯತ್ ಹೋಗುವಂತ ಕೆಲಸ ನಾನು ಮಾಡಿಲ್ಲ. ಹೌದು ಕಣ, ಹೌದು. ನಿಯತ್ತಿದೆ ಅಲ್ವಾ ನಿಂಗೆ? ರೋಡು ಬೀದಿಲಿ ಅಮ್ಮ ಅಪ್ಪ ಅಂತ ಅಲಿತಾ ಇದೆ ನೋಡು, ಬಿಕಾರಿ ತರ. ನಿನ್ನ ಕರ್ಕೊಂಬಂದು ಕೆಲಸ ಕೊಡಿಸ್ತೆ. ಹಾಗೆ ನೀನ್ ಕಂಡ ಕನಸದಂತೆ ಕಾರು ಬಂಗ್ಲೆ ಎಲ್ಲ ಕೊಡಿಸ್ತೆ ನೋಡು. ಅದಕ್ಕೆ ನೀನ್ ಮಾಡಿದ ಪ್ರತಿಪಕಾರ ಏನು? ಇದೆನಾ? ನಾನಂತ ಕೆಲಸ ಏನ್ ಮಾಡಿದ್ದೀನಿ? ನೀನ್ ಏನೋ ತಿಳ್ಕೊಂಡಿದ್ಯಾ? ಮೋಸ ಮಾಡಿದೀನ ನಾನು? ಏನು ಇಲ್ವಲ್ಲ? ಮತ್ತೇನು ಪ್ರಾಬ್ಲಮ್ ನಿಂದು? ಆಂಟೋನಿ, ನಾನ್ ನನ್ ಬಗ್ಗೆ ಎಲ್ಲ ವಿಷಯ ಹೇಳಿದ್ಮೇಲೂ ನೀನ್ ನನ್ನೇ ಮದ್ವೆ ಆಗ್ತೀನಿ ಅಂತಿದ್ಯಲ್ಲ. ರಿಯಲಿ ಯು ಆರ್ ಗ್ರೇಟ್. ಹೋಗು ಆಂಟೋನಿ, ಹಿಂತಿರುಗಿ ಹೋಗು ಪ್ಲೀಸ್. ಹೋಗ್ತೀನಿ ಜೂಲಿ. ನಿನ್ ಮನಸ್ಸನ್ನು ನೋಯಿಸಕ್ಕೆ ನನಗಿಷ್ಟ ಇಲ್ಲ ಜೂಲಿ. ನೋಡು, ನಾ ಇಲ್ಲಿಂದನೇ ಅಲ್ಲ, ಈ ಪ್ರಪಂಚದಿಂದ ನನಗೆ ದೂರ ಹೊಟ್ಟೋಗ್ತೀನಿ. ಆದ್ರೆ ಹೋಗಕ್ ಮುಂಚೆ ನಾನು ನಿನ್ಗೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೀತಿ ಅನ್ನೋದು ಎರಡು ದೇಹಗಳು ಸೇರೋದ್ರಿಂದ ಹುಟ್ಟೋದಲ್ಲ, ಎರಡು ಮನಸ್ಸುಗಳು ಸೇರೋದ್ರಿಂದ ಹುಟ್ಟೋದು. ನೀನೇ ನಿನ್ನ ಮನಸ್ಸನ್ನ ಕೇಳ್ಕೊ, ನಾನು ಪ್ರೀತಿ ಮಾಡ್ತಿರೋದು ಸರಿನೋ ಇಲ್ವೋ ಅಂತ. ಗ್ರೇಟ್. ಪ್ರೀತಿ ಅಂದ್ರೆ ಏನು, ಪ್ರೀತಿಗೆ ನಿಜವಾದ ಅರ್ಥ ಏನು ಅಂತ ಇವತ್ತು ನಾನು ನಿಮ್ಮಿಂದ ತಿಳ್ಕೊಂಡೆ. ಜೂಲಿ, ಯು ಆರ್ ಲಕ್ಕಿ. ಇಂಥ ಒಳ್ಳೆ ಲವರ್ನ ಪಡೆದಿದ್ಯಾ. ನಿಮ್ಮಿಬ್ಬರಿಗೆ ನನ್ನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಕೊಡಿ. ನಿಮ್ ಪ್ರೀತಿ ಏನು ಅಂತ ಈಗ ಅರ್ಥ ಆಯ್ತು. ಆದಷ್ಟು ಬೇಗ ಮದುವೆ ಮಾಡಿಕೊಂಡು ಇಬ್ರು ಸಂತೋಷವಾಗಿರಿ. ಆಲ್ ದಿ ಬೆಸ್ಟ್.